ಸೊ ನೀವೇನಾದರೂ ಚಾಟ್ ಜಿ ಪಿ ಟಿಲಿ ಲಾಗಿನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಅಥವಾ ಲಾಗಿನ್ ಆಗೋದು ಗೊತ್ತಾಗ್ತಿಲ್ಲ ಅಂತಂದರೆ ಸೊ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹೇಗೆ ಚಾಟ್ ಜಿ ಪಿ ಟಿಲಿ ಲಾಗಿನ್ ಆಗೋದು ಅಂತ. ಓಕೆ, ಜಸ್ಟ್ ನಿಮ್ಮ ಕ್ರೋಮ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಕಾಣ್ತಾ ಇರ್ಬೋದು, ಜಸ್ಟ್ ಕ್ರೋಮ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ಸರ್ಚ್ ಬಾರಲ್ಲಿ ಚಾಟ್ ಜಿ ಪಿ ಟಿ ಅಂತ ಟೈಪ್ ಮಾಡಿ. ಜಸ್ಟ್ ಚಾಟ್ ಜಿ ಪಿ ಟಿ. ಓಕೆ, ಸೊ ಟೈಪ್ ಮಾಡಿಬಿಟ್ಟು ಜಸ್ಟ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ. ಜಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ಚಾಟ್ ಜಿ ಪಿ ಟಿ. ಓಕೆ, ಓಪನ್ ಎ ಅಂತ ಇದೆ. ಸೊ ಗೆಟ್ ಸ್ಟಾರ್ಟೆಡ್ ಚಾಟ್ ಜಿ ಪಿ ಟಿ ಅಂತ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ರೀತಿಯಾಗಿ ಕೇಳುತ್ತೆ. ಸೊ ನೀವು ಇಲ್ಲಿ ಕಾಣ್ತಾ ಇರೋದು ಹೆಲ್ಪ್ ಅಸ್ ಇಂಪ್ರೂವ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತ ಇದೆ. ಜಸ್ಟ್ ಅದನ್ನು ಕ್ಲೋಸ್ ಮಾಡಿ. ಸೊ ಕ್ಲೋಸ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಗೆಟ್ ಸ್ಟಾರ್ಟೆಡ್ ಅಂತ ಇದೆ. ಜಸ್ಟ್ ಲಾಗಿನ್ ಅಂತ ಇದೆ, ಹಾಗೆ ಸೈನ್ ಅಪ್ ಅಂತ ಇದೆ. ಜಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ಮೋಸ್ಟ್ ಇಂಪಾರ್ಟೆಂಟ್, ಸೊ ಎಲ್ಲಾದರೂ ಈ ವಿಡಿಯೋನ ಸ್ಕಿಪ್ ಮಾಡಿದರೆ ಸೊ ಕಂಪ್ಲೀಟಾಗಿ ಅರ್ಥ ಆಗೋದಿಲ್ಲ. ಓಕೆ, ಜಸ್ಟ್ ನಿಮಗೆ ಕಾಣ್ತಾ ಇರೋದು ಇಮೇಲ್ ಅಡ್ರೆಸ್ ಅಂತ ಇದೆ. ಸೊ ಕೆಳಗಡೆ ಕಂಟಿನ್ಯೂ ಅಂತ ಇದೆ, ಮತ್ತೆ ಕೆಳಗಡೆ ಕಂಟಿನ್ಯೂ ವಿತ್ ಫೋನ್ ಅಂತ ಇದೆ, ಕಂಟಿನ್ಯೂ ವಿತ್ ಗೂಗಲ್ ಅಂತ ಇದೆ, ಕಂಟಿನ್ಯೂ ವಿತ್ ಮೈಕ್ರೋಸಾಫ್ಟ್ ಅಕೌಂಟ್ ಆ್ಯಂಡ್ ಕಂಟಿನ್ಯೂ ವಿತ್ ಆ್ಯಪಲ್ ಅಂತ ಇದೆ. ಜಸ್ಟ್ ನೀವು ಏನು ಮಾಡಬೇಕಂದ್ರೆ ಈಗ ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ನಿಮ್ಮ ಫೋನಿಂದ ಲಾಗಿನ್ ಆಗಿರ್ತೀರಲ್ವಾ, ಸೊ ಯಾವ ಒಂದು ಜಿಮೇಲ್ ಐ ಡಿಯಿಂದ ಲಾಗಿನ್ ಆಗಿರ್ತೀರೋ ಸೊ ಅವೆಲ್ಲನೂ ಜಿಮೇಲ್ ಐ ಡಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಅಕಸ್ಮಾತಾಗಿ ಒಂದು ಜಿಮೇಲ್ ಐ ಡಿಯಿಂದ ನೀವು ಫೋನಲ್ಲಿ ಲಾಗಿನ್ ಆಗಿದರೆ ಒಂದು ಜಿಮೇಲ್ ಐ ಡಿ ಮಾತ್ರ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಥವಾ ನೀವು ಹಲವಾರು ಜಿಮೇಲ್ ಐ ಡಿಯಿಂದ ಲಾಗಿನ್ ಆಗಿದ್ರೆ ಹಲವಾರು ಜಿಮೇಲ್ ಐ ಡಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಅದರಲ್ಲಿ ನೀವು ಯಾವುದರಿಂದ ಲಾಗಿನ್ ಆಗಬೇಕು ಅಂತ ಅಂದ್ಕೊಂಡಿರೋ ಸೊ ಅದನ್ನು ಚೂಸ್ ಮಾಡಿ. ಸೊ ಆ ಒಂದು ಜಿಮೇಲ್ ಅಕೌಂಟ್ನ ಚೂಸ್ ಮಾಡಿ. ಓಕೆ, ಜಸ್ಟ್ ನೀವು ಕಾಣ್ತಾ ಇರ್ಬೋದು ಚೂಸ್ ಮಾಡಿದೆ, ಜಸ್ಟ್ ಟಚ್ ಮಾಡಿ ಅದನ್ನು, ಜಸ್ಟ್ ಅದು ಆಟೋಮೆಟಿಕ್ ಲಾಗಿನ್ ಆಗುತ್ತೆ. ವೆಯ್ಟ್ ಮಾಡಿ ಒಂದು 10 ಸೆಕೆಂಡ್. ಸೊ ಈ ರೀತಿಯಾಗಿ ಲಾಗಿನ್ ಆಯಿತು. ಸೊ ಈ ರೀತಿಯಾಗಿ ಲಾಗಿನ್ ಮಾಡಿಕೊಂಡು ಜಸ್ಟ್ ನಿಮಗೆ ಕಾಣ್ತಾ ಇರೋದು ಇಲ್ಲಿ ಆಪ್ಷನ್ ಈಗ ಡಿಸ್ಪ್ಲೇ ಆಗುತ್ತೆ. ಜಸ್ಟ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಈಗ ನೀವು ಆ್ಯಡ್ ಫೋಟೋನ ಸೊ ಅಥವಾ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೋಟೋನ ಆ್ಯಡ್ ಮಾಡಿಕೊಂಡು ಸೊ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಎಡಿಟ್ ಮಾಡ್ಕೋಬೋದು ಫೋಟೋನ. ಓಕೆ, ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.